ಅಯ್ಯೋ ಅಯ್ಯೋ ಬೇಡ ಬರ್ರಿ 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 ಒಳ್ಳೇದಾಗಲಿ. ಚೆನ್ನಾಗಿದ್ದೀರಾ? ಭಾಳ ಸೇತಲ್ವಾ? ಒಂದು ತಿಂಗಳ ಅಲ್ಲೇ ಮಾಡ್ತಿದ್ದಾರೆ. ಇದೆಲ್ಲ ಏನು ಡೈರಿ ಮಾಡಿದ್ದೀರಾ? ಇಲ್ಲ ಡೈರಿ ಮಾಡಿದ್ದೀರಾ? ಇಲ್ಲ. ಎಷ್ಟು ಮಾಡಿದ್ದೀರಾ? ಇದು ದೊಡ್ಡದು ಮಾಡಿ ಮಾರ್ತಾರೆ. ದೊಡ್ಡದು ಮಾಡಿ ಮಾರೋದ? ಈಗ 10 ಆಕಳ ಮಾಡಿದ್ವಿ ಗುರುಜಿ, ಅವು ಹಸುಗಳು. ಅದು ಲಾಸ್ ಆಯ್ತು, ಅದನ್ನ ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡಿದ್ವಿ. ಯಾವ ಊರಿದು? ಇದು ಸಂಕೋನಟ್ಟಿಗೂ. ಸಂಕೋನಟ್ಟಿ ಯಾವ ತಾಲೂಕು? ಗೋಕಾಕ್ ತಾಲೂಕು. ಹತ್ತನೇ ತಾಲೂಕು. ಬೆಳಗಾವ್ ಅಲ್ವಾ? ಏನು ನಿಮ್ಮ ಹೆಸರು? ಬಸವರಾಜ್. ಬಸವರಾಜ್. ತಾವು? ಚಿದಾನಂದ. ಬ್ರದರ್ ಸರ್? ಬ್ರದರ್ ಸರ್? ಹಾಂ. ಓಕೆ, ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ. ನೀವು ಟೊಮೆಟೊ ಹಾಕಿದ್ರಾ? ಹಾಂ, ಟೊಮೆಟೊ ಮುಗಿತು. ಈಗ ರೇಟ್ ಇಲ್ವಲ್ಲ? ಈಗ ರೇಟ್ ಇಲ್ಲ ಸರ್. ರೇಟ್ ಇಲ್ಲ ಈಗ. ಒಂದು ಹೂವೆಲ್ಲ ಆಗಿದೆ. ಚೆನ್ನಾಗಿದೆ. ಇನ್ನು ನಮ್ಮದು ಒಂದು 40 ಡೇಸ್ ಬೇಕು. 40 ಡೇಸ್. ಒಳ್ಳೆ ರೇಟ್ ಇದೆ. ಯಾವ ವಾಸ್ತು ಇದು ಮಾಡಿದ್ದೀವಿ ನಾವು. ನೋಡೋಣ. ಈಗ ಆಗಲೇ ಬೇಕಲ್ವಾ? ಯಾಕಾಗಲ್ಲ ನೋಡೋಣ, ತಪ್ಪೇನು? ಕರೆಕ್ಟ್ ಅಲ್ವಾ? ಕರೆಕ್ಟ್. 50 ವರ್ಷದಿಂದ ಬೆಳೆದಿಲ್ಲ ಅದು, ಬೆಳಿಲೇ ಬೇಕದು. ಅದು ನಮ್ಮ ಕಾಲೇಜ್ ಮಾಡಿದ್ದೀನಿ ನೋಡೋಣ ಅಲ್ವಾ? ಈಗ ಬರೀ ಹೇಳೋದಲ್ಲ, ನಾನು ಹೋಗ್ಬೇಕಲ್ವಾ? ಇಲ್ಲೇ ಎಂಟ್ರಿ ಅಲ್ವಾ? ಯಾರು ಇವ್ರು? ನಮ್ಮ ಬ್ರದರ್, ನಮ್ಮ ದೊಡ್ಡಪ್ಪನ ಮಗ. ಮಗ ದೊಡ್ಡಪ್ಪನ ಮಗರು ನಮ್ಮ ಬ್ರದರ್. ಅದೇ ಬ್ರದರು. ಎಲ್ಲಿ ಬಂದ್ರೆ ಯಾರು? ಚೆನ್ನಾಗಿದ್ದೀರಾ? ಎಲ್ಲಿ ಬಂದ್ರೆ ನಮ್ದು ಇಲ್ಲಿವರೆಗೆ ಅಷ್ಟೇ. ಅಲ್ಲ, ಬಾರ್ಡರ್ ಕರೆಕ್ಟಾಗಿ ಬಾರ್ಡರ್ ಅಂದ್ರೆ ಗುರುಜಿ, ಆ್ಯಕ್ಚುಲಿ ಏನಾಗಿತ್ತು ಇದು 6 ತಿಂಗಳು ನಮ್ದು ಹಿಂಗೆ ಕೇಸಿಂಗ್ ಇತ್ತು. ಈಗ ನಮಗೆ ಮತ್ತು ಆಚೆ ಕಡೆ ಹೊಲ್ದವ್ರಿಗೆ ಒಂದು ಸ್ವಲ್ಪ ಇದು ನಕಾಶಿ ಏನಿದೆ? ಹಾಂ, ನಕಾಶಿ ಇದೆ. ನಕಾಶಿ ಇದೆ. ಅದೇ ನಕಾಶಿ ತಗೊಂಡು ತೋರಿಸಿ. ನಕಾಶಿ ತೋರಿಸಿ. ಇದು ಓಕೆ. ಎಂಟ್ರಿ ಇದೆಷ್ಟು ಕಂಪ್ಲೀಟ್ ಇದೆಯಾ? ಹಾಂ, ಕಂಪ್ಲೀಟ್ ಇದೆ. ಸೈಡ್ ಇದೆಯಾ? ಹಾಂ. ಅದು ಮುಂದೆ ಗಿಡಗಳು ಕಾಣ್ತಾವಲ್ಲ ಅಲ್ಲಿವರೆಗೆ. ಹಾಂ, ಒಂದು ಸ್ವಲ್ಪ ನಕಾಶಿ ತೋರಿಸಿ ನನಗೆ. ನಮ್ಮ ಬ್ರದರ್ ಫೋನ್ ಹಚ್ತಾರೆ. ಅಲ್ಲ, ಒಂದು ಇದ್ರಾಗೆ ಬರೀಕಾಗತ್ತೆ ನಿಮಗೆ? ಆಗುತ್ತೆ. ಬರ್ತು ತೋರಿಸಿ ಅಷ್ಟೇ ನನಗೆ. ಒಂದು ಪೆನ್ ಪೇಪರ್ ರೂಮ್ ನೋಡುವ ಫಸ್ಟ್. ನಕಾಶಿ ನೋಡಿ ತರಲಿ ಇಷ್ಟೊತ್ತಿಗೆ ನೋಡೋಣ. ತಪ್ಪೇನು? ಏನು ಮಾಡ್ತೀರಿ ನೀವು? ನಾವು ಬಿಸ್ನೆಸ್ ಮಾಡ್ತೀವಿ. ಏನು ಬಿಸ್ನೆಸ್? ಕ್ಯಾಟಲ್ ಫೀಡ್ ಇಂಡಸ್ಟ್ರಿ ಹಾಕಿದ್ದೀವಿ. ಹಾಂ, ಕ್ಯಾಟಲ್ ಫೀಡ್ ಇಂಡಸ್ಟ್ರಿ ಎಲ್ಲ ಡೈರಿ ಫಾರ್ಮ್ ಸರ್. ಅದು ಇದು ಗುರುಜಿ ಆದರೆ ಲಾಭ ಇಲ್ಲ. ವಿನಯ್ ಕುಲಕರ್ಣಿ ಮಾರ್ಕೆಟ್ ಮಾಡಿದ್ರಲ್ಲ? ಹಾಂ, ಭಾಳ ಚೆನ್ನಾಗಿ ಮಾಡಿದ್ದೇನೆ. ಯಾಕಂದರೆ 1995 ನಾನು ನವಲಗುಂದ ತಾಲೂಕು ನಾಯಕಬಾಗ ವಿನಯ್ ಕುಲಕರ್ಣಿ ಮನೆಗೆ ಬಂದಿದ್ದೆ. ಅಪ್ಪಾಜಿ ಇದ್ರು ಇನ್ನೂ. ಮತ್ತೆ ತಿರ್ಗಾ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗೋದು ಅವ್ರ ಮನೆಗೆ ಹೋಗ್ತಾರೆ. ಅದು ದೊಡ್ಡ ಹಾಳಿ ತೊಗೊಂಬ ಬುಕ್ ತೊಗೊಂಬ ದೊಡ್ಡ. ಇಲ್ಲಿವರೆಗೆ ಬಾರ್ಡರ್ ತೋರಿಸ್ತೀನಿ ಗುರುಜಿ. ಅಲ್ಲ, ಈಗ ಅಲ್ಲಿ ಟೇಬಲ್ ಎಲ್ಲಿರೋದು ನಾವೀಗ? ನಾವು 4 ಜನ ಅಣ್ಣ ತಮ್ಮರು ಕೊಡಲ್ರಿ. ಒಬ್ಬ ತಮ್ಮ ಇರ್ತಾನೆ, ಸಣ್ಣ ಅಡ್ವೊಕೇಟ್ ಅದಂದ್ರೆ. ಆದ್ರೆ ಒಬ್ಬ 3ನೇದವ ಅವ್ರು ತನಾಗಿರ್ತಾನೆ ಊರಾಗ್ರಿ. ಎಲ್ಲ ಭಾಗ ಆಗಿದ್ದೀರಾ? ಇಲ್ಲ ಪಾರ್ಟಿಷನ್ ಆಗಿಲ್ಲ. ಒಂದೇದ್ರಲ್ಲಿ ಈಗ ಇಲ್ಲಿ 2ನೇ ನಂಬರ್. ಫಸ್ಟ್ ನೀವು ಪಿನ್ ತೋರಿಸ್ಬಿಡಿ. ಸರಿನಾ? ಅನಂತರ ಫೋನ್ ಹಚ್ಚಿ. ಇದು ನಮ್ಮದು ರೀ, ಫಸ್ಟ್ ಮನೆ ಇರೋದು. ನಾವು ಈಗ ಊಟ ಮಾಡೋದು ಇರೋದು ಮೇನ್ ಮನೆ ಇದೆ ರೀ. ನಾವು ಇಲ್ಲಿ ಇರ್ಲಕ್ಕೆ ಅನಂತರ ಫೋನ್ ಹಚ್ಚಿ. ಇಲ್ಲಿ ಇರೋದು ನೀವು? ಹಾಂ, ನಾನು ನೋಡ್ಕೊಳ್ಳೋದು. ಓಕೆ. ಇದೆಲ್ಲ ತೆಲಂಗಾಣ ಕಲ್ಲಾಗ್ದಾಗಪ್ಪ ನಿಮಗೆ.
ನೀವೇನು ತಲೆ ಮೇಲೆ ಒಂದು ಬಂಡೆ ಹೊತ್ಕೊಂಡು ಓಡದಂಗೆ ಏನ್ ಮಾಡ್ರೆ ಸಕ್ಸಸ್ ಆಗಲ್ವಾ? ಆಗ್ತಾ ಇಲ್ಲ. ಯಾಕಂದ್ರೆ ನೋಡಿ ಟೋಟಲ್ ಯಾಕೆ ಆಗ್ತಿಲ್ಲ, ಇದನ್ನ ಹೆಂಗೆ ಯಾವ ಬೇಸಿಕ್ ಇದು ಅಂತಂದ್ರೆ ನಮ್ಮ ಪೂರ್ವ ಈ ಮನೆ ನೋಡಿ, ಈ ಮನೆ ತಲೆ ಮೇಲೆ ಇದೆಲ್ಲ ಬಂದು ಟೋಟಲ್ weight ಏನಿದೆ ನಿಮ್ಮ ಮೇಲೆ ಕೂತ್ಕೊಂಡು ಟೋಟಲ್ ಲಾಸ್. ಏನ್ ಮಾಡಿದ್ರು ಮ್ಯಾಲ್ ಬರ್ತಾ ಇತ್ತು ಅಷ್ಟೇ, ಚೆನ್ನಾಗಿ ಆಗ್ತಿದೆ ಅನ್ಸುತ್ತೆ. ಎರಡನೇ ನಂಬರ್ ಇದ್ರು ಇಲ್ಲಿ, ಅವ್ನು ನಿಂದ್ರಲ್ಲಿ ಮೂರನೇ ನಂಬರ್ ಇದ್ರು ನಿಂದ್ರಲ್ಲಿ ತೊಂದರೆ ಮಾಡ್ಕೊಂಡೆ ಹೋಗೋದು. ಸರಿನಾ? ಇದು ನೋಡೋಣ ಫಸ್ಟ್ ನಾ ಇದು ಇಲ್ಲಿ ಯಾರಿರ್ತಾರೆ? ಇಲ್ಲಿ ನಮ್ಮ ಎರಡನೇ ನಂಬರ್ ಬ್ರದರ್ ಅಂತ. ಇಲ್ಲಿದ್ದರ ದುಡ್ಡು ಕಳೆದು ಬಿಡ್ತಾರೆ ನೋಡ್ರಿ ಸಿಕ್ಕಾಪಟ್ಟೆ. ಎಸ್ ಆರ್ ನೋ? ಎಸ್, ನಾನ ಕರೆಕ್ಟ್ ರೀ. ಅಂದ್ರ ರೀ ಒಂದ್ ಸ್ವಲ್ಪ ಅಲ್ಲ ನೀವೇನ್ ತಲೆ ಹೇಳ್ತಾ, ನಾನು ಒಬ್ರ ಮೇಲೆ ಮಾತಾಡೋದು ಬೇಡ. ಕೇಳ್ತೇನ್ರಿ. ಅಲ್ಲಿ ಯಾರು ಇರ್ತಾರೋ ಅವ್ರು ಸೂಪರ್ವೈಸಿಂಗ್ ಮೇಲೆ, ಈಗ ನಾವು 3 ಜನ ಇರ್ತೀವಿ, ನಾನೇ ಸೂಪರ್ವೈಸರ್ ನಾನೇ ಸೂಪರ್ವೈಸಿಂಗ್ ಮಾಡ್ತಿರ್ತೀನಪ್ಪ ಅಂತ ತಿಳ್ಕೊಳ್ಳಿ. 1 2 3 4 ನಿಮ್ ಮೇಲೆ ಮಾತಾಡೋದು ಬೇಡ, ಪರ್ಫೆಕ್ಟ್ ಆಗಿ ಯಾರ ಮೇಲೆ ಮಾತಾಡಲ್ಲ, ನನ್ನ ಮೇಲೆ ಮಾತಾಡ್ಕೊಳ್ತೀನಿ. ಈಗ ನಾವು 5 ಜನ ಇದೀವಿ, 5 ಜನದಲ್ಲಿ ನಾನೇನೋ ಸೂಪರ್ವೈಸಿಂಗ್ ಮಾಡ್ತಿರ್ತೀನಿ, ಒಂದು ಮೇಂಟೈನ್ ಮಾಡ್ತಿರ್ತೀನಿ, ನಂದೇ ಒಂದು ಮುಂದಾಳತ್ವದಲ್ಲಿ ಮಾಡ್ತಿರ್ತೀನಿ. ನಾನು ಎಲೆಕ್ಷನ್ ನಿಲ್ತೀನಿ ಸೋಲ್ತೀನಿ, ನಾನು ಎಲೆಕ್ಷನ್ ನಿಲ್ತೀನಿ ಸೋಲ್ತೀನಿ, ಅದು ಎಲ್ಲರೂ ಅನುಭವಿಸ್ಬೇಕಲ್ವಾ? ಮತ್ತೆ ನಾನು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತೀನಿ, ಎಲ್ಲರಿಗೋಸ್ಕರ ಮಾಡ್ತೀನಿ, ಒಬ್ಬರಿಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರನೇ ಮಾಡ್ತೀನಿ, ಫೇಲ್ ಆಗ್ತೀನಿ. ಸೊ ಹಂಗಾಗಿ ಫೇಲ್ ಆಗೋದು. ಅರ್ಥ ಆಯ್ತು ಹೇಳೋದು? ಅದನ್ನ ಎಲ್ಲರೂ ಅನುಭವಿಸ್ತಾರೆ ಪಾಪ, ಅದನ್ನ ಎಲ್ಲರಿಗೋಸ್ಕರ ಮಾಡಿರ್ತೀವಿ, ಅನುಭವಿಸ್ತೀವಿ, ಒಟ್ಟು ಫೈನಾನ್ಷಿಯಲಿ ಯು ಆರ್ ಡೆಡ್. ಅರ್ಥ ಆಯ್ತಾ? ಇಲ್ಲಿ ನಾವು ಸೆಕೆಂಡ್ ಬರೋದು. ಎಲ್ಲರೂ ಅಷ್ಟೇನಪ್ಪ, ಎಲ್ಲರೂ ನಿಂತೋಗ್ಬಿಟ್ಟಿದ್ದೀರಿ. ಸರಿನಾ? ಎಲ್ಲ ಒಂದೇ ಕಡೆ ಮಾಡ್ತೀವ್ರಿ, ಈಗ ಎಲ್ಲ ವ್ಯವಹಾರ ಎಲ್ಲ ಒಂದೇ, ಎಲ್ಲರೂ ನಿಂತೋಗ್ಬಿಟ್ಟಿದ್ದೀರಿ. ನಿಂತೋಗಿದ್ದೀವ್ರಿ. ನೀವು ಮಾಡೋ ಲೆಕ್ಕಾಚಾರಕ್ಕೆ ಎಲ್ಲಿ ಹೋಗ್ಬೇಕಾಗಿತ್ತು ಗೊತ್ತಾ ನೀವು? ಇವತ್ತು ನಿಮ್ಮ ಮನೆ ಮುಂದೆ ಒಂದು 2 ಫಾರ್ಚುನರ್ ಅಲ್ಲ? ಎಸ್ ಸರ್, ನೀವು ಮಾಡಿರೋ ಲೆಕ್ಕಾಚಾರಕ್ಕೆ, ಟೋಟಲಿ ನೀವು ಮಾಡಿರೋ ಲೆಕ್ಕಾಚಾರಕ್ಕೆ ಒಂದು 2 ಫಾರ್ಚುನರ್ ಇದ್ದಿದ್ರು ನಾನು ಆಶ್ಚರ್ಯ ಪಡೋಂಥ ಆಶ್ಚರ್ಯ ಏನಿಲ್ಲ. ಅರ್ಥ ಹೇಳೋದು? ಬಟ್ ಆ ಲೆವೆಲ್ಗೆ ಇರೋದು ಏನಾಗಿದೆ ಅಂತಂದ್ರೆ ಫೈನಾನ್ಷಿಯಲಿ ಇರುಸುಮುರುಸಾಗಿದೆ ಹೊರತು ನಿಮಗೇನು ಅಂತ ಏನು ತಲೆ ಹೋಗೋಂಥದ್ದೇನು ಆಗಿಲ್ಲ. ಬಟ್ ಆದ್ರೆ 100% ಯು ಆರ್ ರಿಕವರ್ಡ್. ಆಗ್ಬೇಕು, ತೊಡೆ ತಿಟ್ಟು ಹೇಳ್ಬೇಕು, ಆಗ್ತೀನಿ ನಾನು ಅಂತ ಹೇಳ್ಬೇಕು. ಯಾಕಾಗಲ್ಲ? 98ರಲ್ಲಿ ತಿರ್ಗಿ ಈ ಕಡೆ ಹೇಳ್ತೀನಿ, ನಿಮ್ಗೆ ಯಾಕೆ ಧೈರ್ಯ ಹೇಳ್ತಿದ್ದೀನಿ, ಬನ್ನಿ ಈ ಕಡೆ ತಿರ್ಗಿ ಹೇಳ್ತೀನಿ. 98ರಲ್ಲಿ ನಾನು ಮಂತ್ಲಿ 80,000 ನನಗೆ ಹಾಲಿಂದ ನಮ್ದು ಬಿಸ್ನೆಸ್, ಹಾಲಿನ ಡೈರಿ ಇತ್ತು, ಅದನ್ನೆಲ್ಲ ಹೆಚ್ಚು ಕಡಿಮೆ 80-90,000 ಹಾಲಿನ ಡೈರಿಗೆ ಬರೋದು, ಇದ್ರಾಗ ಬರೋದು, ವ್ಯಾನ್ ನಲ್ಲೇ ಬರೋದು. ಎಲ್ಲಿ ಹೆಚ್ಚು ಕಡಿಮೆ ಆಯ್ತು, ಏನ್ ಹೆಚ್ಚು ಕಡಿಮೆ ಆಯ್ತು ಅಂತ ನೋಡಿದಾಗ ಟೋಟಲ್ ಆಗಿ 2003 1 crore ರೂಪಾಯಿ ಕ್ರೆಡಿಟ್. ಅರ್ಥ ಆಯ್ತು ಹೇಳೋದು? ಬಟ್ ಟುಡೇ ಐ ಆಮ್ ಕಿಂಗ್ ಅಂತ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಐ ಆಮ್ ಕಿಂಗ್ ಆಲ್ಸೋ ಕಿಂಗ್ ಮೇಕರ್. ಅಂದ್ರೆ ಯಾವತ್ತೂ ಸುಸೈಡ್ ಮಾಡ್ಕೊಂಡು ಸಾಯ್ಬೇಕಾಗಿತ್ತು ನಾನು, ಆದ್ರೆ ತಾಳ್ಮೆ, ಸಾಧನೆ ಮತ್ತೆ ವಾಸ್ತು ಅನ್ನೋದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟಿದೆ, ಚೆನ್ನಾಗಿದೆ. ಬಟ್ ನೀವು ಅಷ್ಟೇನೆ, ನೀವು ಬಹಳ ಚೆನ್ನಾಗಿರ್ತೀರಿ, 100ಕ್ಕೆ 100 ಸತ್ಯ. ಯಾವುದೇ ಕಾರಣಕ್ಕೂ ಅಲ್ಲ ಇದು ಮಾಡಬೇಡಿ. ನೀವು ಇದನ್ನ ಎಲ್ಲೋ ಒಂದ್ ಕಡೆ ಮಲ್ಕೋಬೇಡಿ, ಹೋಗಿ ಡೇರಾಗಿ ರೆಡಿ ಮಾಡ್ಕೊಳ್ಳಿ. ನೀವು ಸಕ್ಸಸ್ ಆಗೋದು ಎಲ್ಲಿ ಗೊತ್ತಾ? ನೀವು ಫಸ್ಟ್ ಇಮಿಡಿಯೇಟ್ ಆಗಿ ನೀವು ನೋಡಿ, ಎಂತ ಒಂದು ಸಣ್ಣ ತಪ್ಪಿದು ಅಂತಂದ್ರೆ ನೀವೇ ದೊಡ್ಡ ತಪ್ಪಲ್ಲ ಇದು. ಇದಿದೆಯಲ್ಲ, ಈ ರೂಮ್ ಇದೆಯಲ್ಲ, ಈ ರೂಮ್ನ ಒಡೆದಾಕಿ, ಈ ರೂಮ್ನ ಒಡೆದಾಕದ ಒಂದು ಆಪ್ಷನ್. ಒಡೆದಾಕ್ಬಿಟ್ರೆ ಫಿನಿಶ್ ನಿಮ್ದು, ತಲೆ ಕೆಡಿಸ್ಕೋಬೇಡಿ. ಒಡೆದಾಕ್ಬಿಟ್ರಿ ಅಂದ್ರೆ ಫಿನಿಶ್ ನಿಮ್ದು. ಅರ್ಥ ಆಯ್ತು ಹೇಳೋದು? ಇಲ್ಲಪ್ಪ ನಾವು ಒಡೆದಾಕದ್ ಬೇಡ, ಇದನ್ನ ಇಟ್ಕೋಬೇಕು ನಾವು. ಅರ್ಥ ಮಾಡ್ಕೊಳ್ಳಿ ಇದನ್ನ. ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೋದು, ಖರ್ಚಿಲ್ದಲೆ ನಾನೇನ್ ಮಾಡ್ಬೇಕು ಅಂದ್ರೆ ಈ ವಾಲ್ ಇದೆಯಲ್ವಾ, ಈ ವಾಲ್ ಇದೆಯಲ್ಲ ನೋಡಿ, ಆ ಕಡೆ ಕ್ಲೀನ್ ಆಗಿ ಈ ವಾಲಿಂದ ಅಲ್ಲಿಂದ ದಾರ ಹಿಡ್ಕೊಂಡು ನೇರವಾಗಿ ಬನ್ನಿ, ಹೇಳ್ತೀನಿ, ಬರೀ ಚೀಪ್ ಆಗಿ ಹೇಳ್ತೀನಿ ನಿಮ್ಗೆ, ದುಡ್ಡು ಖರ್ಚು ಮಾಡ್ದಂಗೆ. ಅಮ್ಮಯ್ಯ ಚೆನ್ನಾಗಿದ್ರೆ ತಾಯಿ? ಓಕೆ. ನೇರವಾಗಿ ಈ ಮನೆಗೆ ನೇರವಾಗಿ, ಅರ್ಥ ಆಯ್ತಾ? ಇಲ್ಲಿಂದ ದಾರ ಕರೆಕ್ಟ್ ಕೇಳ್ಕೋಬೇಕು ಇದನ್ನ. ಯಾಕಂದ್ರೆ ಮಿಸ್ಯೂಸ್ ಮಾಡ್ಕೋಬೇಡಿ. ನಾನೆಲ್ಲೋ ಇದ್ದಾಗ ಫೋನ್ ಮಾಡಿದ್ರೆ ನೀವು ಯಾರೋ ತಂದು ನೆನಪಿರಲ್ಲ ನನಗೆ. ಅರ್ಥ ಮಾಡ್ಕೊಳ್ಳಿ, ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ ದಾರನ. ಸ್ಟ್ರೈಟ್ ಆಗಿ ಹಿಡ್ಕೊಂಡು ಈ ದಾರ ಹಿಡ್ಕೊಂಡು ಈ ಕೊನೆ ಬರುತ್ತಲ್ವಾ, ಈ ಮೂಲೆ 90 ಡಿಗ್ರಿಗೆ
ಇಲ್ಲೊಂದು ಪಿಲ್ಲರ್ ಹಾಕೊಳ್ಳಿ. ಪಿಲ್ಲರ್ ಅಂತಂದ್ರೆ 4 ಮೂಲೆದು ಯಾವ್ದಾದ್ರು ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಕಬ್ಬಿಣದಾದ್ರೂ ಹಾಕೊಳ್ಳಿ, ಕಟ್ಟಿಗೆದಾದ್ರೂ ಹಾಕೊಳ್ಳಿ. ಅಟ್ಲೀಸ್ಟ್ ಒಂದು ಇಟ್ಟಿಗೆ ಆದ್ರೂ ಮೇಲೆ ಕಟ್ಟಿ 4 ಇಂಚು ವಾಲು 6 ಇಂಚು ವಾಲ ಕಟ್ಟಿಬಿಟ್ಟು ಅದ್ರ ಲೆವೆಲ್ ಕಟ್ಕೊಂಡು ಅದನ್ನ ಈ ಕಡೆ ಚಪ್ರಾದ್ರ ಹಾಕೊಳ್ಳಿ. ಇಲ್ಲ ನಮ್ಗೆ ಅದು ಆಗ್ಲಿಲ್ಲ ಅಂತಂದ್ರೆ ಹೊಡೆದಾಕ ತೆಗೆದಾಕ್ಬಿಟ್ರೆ ನೀವೇನು ಮಾಡೋದಕ್ಕೆ. ಅರ್ಧ ಹೇಳೋದು ನಿಮ್ಗೆ 50% ಇರುವಂತ ಈಗ ಕುತ್ತಿಗೆ ಹಿಡ್ಕೊಂಡಿದ್ರೆ ಹಂಗೆ ಕೈ ಬಿಟ್ಬಿಡ್ತೀನಿ ಅಷ್ಟೇ. ನಾನು ವಿರೋಧಿ ಈಗ ನಿಮ್ಮನ್ನ ಕತ್ತಿ ಹಿಡ್ಕೊಂಡಿದ್ದೀನಿ ಈಗ ಅಂದ್ಕೊಳ್ಳಿ, ಹಂಗೆ ಕೈ ಬಿಟ್ಬಿಡ್ತೀನಿ ನಾನು. ಅದು ತೆಗೆದ್ಬಿಟ್ರೆ ವಿತಿನ್ 3 days 3 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ತಲೆ ಮೇಲೆ ಒಂದು ದೊಡ್ಡ ಗುಂಡಿದ್ರೆ ಅದು ಇಳಿಸಿದ್ರೆ ಎಷ್ಟು ಭಾರ ಕಡಿಮೆ ಇರುತ್ತೆ ಅಷ್ಟು ಭಾರ ಕಡಿಮೆ ಆಗುತ್ತೆ. ಅರ್ಧ ಆಯ್ತಲ್ಲ ಹೇಳೋದು. ಲೋನು ಅವು ಇವು ಜಾಸ್ತಿ ಆಗಿಬಿಡ್ತವೆ. ನಾವೇನೋ ಮಾಡ್ಕೊ ಒಂದು ಲೋನ್ ಮಾಡ್ಬಿಡ್ತೀವಿ, ಅದು 10 ಲಕ್ಷ ಇದ್ದದ್ದು 50 ಲಕ್ಷ ಆಗಿಬಿಡುತ್ತೆ ಬ್ಯಾಂಕ್. ತೀರ್ಸೋಕೆ ಆಗಲ್ಲ ಅದನ್ನ. ಹಾಗಾಗಿದೆ ಅದು ಎದ್ರದ್ ಬೇಡ, ಅದಕ್ಕೆ ತಲೆಕಲ್ಲ ಏನು ಆಗಲ್ಲ, ತಲೆ ಕೆಡ್ಸ್ಕೋಬೇಡಿ. ಇದೇನು ಬೇಕಾ? ಇದು ಬೇಕಾಗಿಲ್ವಾ? ಫಸ್ಟ್ ಇನ್ ತೆಗೆದಾಕಿ, ಸರಿನಾ? ಇದನ್ನು ತೆಗೆದಾಕ್ತೀನಿ, ಇದನ್ನು ತೆಗೆದಾಕಿ. ಮತ್ತೆ ಇನ್ನೂ ಒಂದು ನಾನು ಹೇಳೋದು, ಇಲ್ಲಿ ಇದು ನೋಡಿ, ಪ್ಯಾರಾಪೆಟ್ ಎತ್ತರ ಮಾಡಿಬಿಟ್ಟಿದ್ರಿ. ಪ್ಯಾರಾಪೆಟ್ ಎತ್ತರ ಮಾಡಿದ್ರಲ್ವಾ? ಒಂದು ನೀವೆಲ್ಲ ಮಾಡ್ಕೊಂಡ ಇದನ್ನ ಕಟ್ ಮಾಡಿದ್ರೆ ನೀವು ಒಂದು ಶೆಡ್ ಟೈಪ್ ಹಾಕೊಳ್ಳಿ ಸಾಕು. ಎಲ್ಲರ ಸೇರ್ಕೊಂಡು ಒಂದು ಶೆಡ್ ಹಾಕೊಳ್ಳಿ ಸಾಕು. ಅದೇ ಹೆಂಚಿನಲ್ಲಿ ಹಾಕೊಳ್ಳಿ. ಈ ವರ್ಷದ ವಿಚಾರ ಮುಂದಿನ ವರ್ಷಕ್ಕೆ ನಾನು ಬಹಳ ಚೆನ್ನಾಗಿದ್ದೀನಿ ಗುರುಗಳ ಅಂತ ಹೇಳ್ಬೇಕು ನೀವು ನನಗೆ. ಒಂದು ಶೆಡ್ ಹಾಕೊಳ್ಳಿ ಸಾಕು. ಗುಡಿಸ್ಲಾಕಣಕ್ಕಾಗತ್ತೆ ನಿಮ್ಗೆ? ಶೆಡ್ ಹಾಕೋಬೋದಾ? ಅಂದ್ರೆ ಇದು ಸ್ವಲ್ಪ ನಿಮ್ಗೆ ಉಸಿರಾಡಿಸುತ್ತೆ. ಅಂದ್ರೆ ನಾವೆಲ್ಲ ದೊಡ್ಡ ಕಾಯಿಲೆಗೆ ಇರ್ತೀವಿ, ಸ್ವಲ್ಪ ರಿಕವರ್ ಆಗ್ತೀವಲ್ವಾ? ಹಂಗ ರಿಕವರ್ ಆಗ್ತೀವಿ. ರಿಕವರ್ ಆದ ತಕ್ಷಣದಲ್ಲಿ ನಾನು ಫಸ್ಟ್ ನೀವು ಮಾಡೋದು ಏನ್ ಗೊತ್ತಾ, ನಿಮ್ಗೆ ಸ್ವಲ್ಪ ಶಕ್ತಿ ಬರುತ್ತೆ ನಿಮಗೆ. ಇಲ್ಲಿ ಹೆಣ್ಮಕ್ಳ ಆರೋಗ್ಯ ಕೂಡ ನೆಮ್ಮದಿಗಿರಲ್ಲ. ಫೈನಾನ್ಷಿಯಲಿ ಮಾಡ್ತಾ ಬೀಳುತ್ತೆ. ಹೆಣ್ಮಕ್ಳು ಕೂಡ ಆರೋಗ್ಯದಲ್ಲಿ ಕೆಲವು ಆಪರೇಷನ್ಗಳಾದ ಚಾನ್ಸಸ್ ಇರುತ್ತೆ. ಹೆಣ್ಮಕ್ಳು ಕೂಡ, ಹೆಣ್ಮಕ್ಳಂದ ಯಾರು? ಅಮ್ಮನಿಂದ ಹಿಡಿದು ನಿಮ್ಮ ಮಗಳು ಮಿಸಸ್ ವರ್ಗ ಹಿಡಿದು ಎಲ್ಲರೂ ಹೆಣ್ಮಕ್ಳೇ. ಯಾಕಂದ್ರೆ ಅವ್ರನ್ನ ಹೆಂಗಸ್ರನ್ನ ಬರಲ್ಲ ನೋಡಿ. ಹೆಣ್ಮಕ್ಳು ಅಂದ್ರೆ ಮಕ್ಕಳೇ ಅಂದ್ಕೋಬಾರ್ದು. ಎಲ್ಲಾರು ಹೇಳೋದು ಆ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ತೀವಿ. ಮತ್ತೆ ಸಾಲವನ್ನ ಜಾಸ್ತಿ ಋಣ ಇದಾಗ್ತೀವಿ ನಾವು. ಅರ್ಥ ಆಯ್ತಾ? ಫಸ್ಟ್ ಇದನ್ನ ಹೊಡೆದಾಕಿ ಯಾವ್ದು ಮಾಡ್ತೀರಾ ನೀವು, ಕ್ಲಾರಿಟಿ ಬಂದ್ಬಿಡ್ಬೇಕು. ನೀವು ಒಂದು ಈಗ ಇದನ್ನ ಎರಡು ತೆಗೆದಾಕ್ತೀರಾ, ಫಿನಿಶ್. ಎರಡು ತೆಗೆದಾಕ್ಬಿಡಿ, ನೀವು ಸ್ವಲ್ಪ ರಿಕವರಿ ಬರುತ್ತೆ. ರಿಕವರಿ ಫಸ್ಟ್ ಡೇ ತೆಗೆದ ಮೇಲೆ 2ನೇ ಟೈಮ್ ಇದನ್ನ ಹೊಡೆದಾಕಿ, ಕಿತ್ತಾಕಿ, ಬುಡು ಸಮೇತ ಕಿತ್ತಾಕಿ. ಇದನ್ನ ಯಾರು ಏನ್ ಹೇಳಿದ್ರೆ ಕೇಳಕ್ ಹೋಗ್ಬೇಡಿ, ಸರಿನಾ? ಇದರಿಂದ ಏನಾಗತ್ತಂತಂದ್ರೆ ಇದು ಎಷ್ಟು ಎತ್ತರ ಹೋಗುತ್ತೋ ಅಷ್ಟು ನಾವು ಮಾತೃಸ್ಥಾನ ಹೊಡೆದಾಕತ್ತೆ. ಅವಾಗ ಫೈನಾನ್ಷಿಯಲಿ ಯು ಆರ್ ಟೈಟ್. ಅರ್ಥ ಆಯ್ತು ಹೇಳೋದು? ನೆನಪು ಮಾಡ್ಕೊಳ್ಳಿ, ಆಲೋಚನೆ ಮಾಡಿ. ಇದು ಕೆಳಗಿದ್ದಾಗ ನಾವೆಲ್ಲಿದ್ವಿ, ಅದು ಕಟ್ಟಿದಾಗ ಎಲ್ಲಿದ್ವಿ ನಾವು, ಮುಂದೆ ಹಾಕಿದಾಗ ಎಲ್ಲಿದ್ವಿ. ಸ್ವಲ್ಪ ನೀವೇ ಅದನ್ನ ಉಡ್ಸಮ್ ತೆಗೆದಾಗ ಅದರಿಂದ ಏನ್ ಬೆಳಕರೆ ಇತ್ತು, ಅದರಿಂದ ತಲೆ ಕೆಡ್ಸ್ಕೋಬೇಡಿ. ಅರ್ಥ ಆಯ್ತಾ? ಅದರಿಂದ ಏನೇನು ಅಂದ್ಕೊಳ್ಳೋದು ಬೇಡ. ಫಸ್ಟ್ ಇದನ್ನ ಹೊಡೆದಾಕಿ, ಸರಿನಾ? ಧೈರ್ಯವಾಗಿ ಮಾಡಿ, ಎದ್ರದ್ ಬೇಡ. ದೇವರೇ ಬಂದು ಹೇಳಿದ್ರೆ ಕೇಳ್ಬೇಡಿ. ನಾನು ಹೇಳೋದು ಅಂದ್ರೆ ದೇವ್ರು ಗೊತ್ತಿದೆ. ದೇವ್ರಂದ್ರೆ ಯಾರು? ಪಂಚಭೂತಗಳು ನಮ್ ದೊರೆಗಳು ಅಂದ್ಕೋಬೇಕಷ್ಟೇನೆ ಅಲ್ವಾ? ಸಾಧನೆ ಮಾಡಿದ್ನ ಸಾಧನೆ ಮಾಡ್ಕೊಳ್ಳಿ. ಹಂಗಂತ ನೀವೇನೋ ಒಂದು ದೊಡ್ಡದಾಗ ಖರ್ಚು ಮಾಡಿದ್ವಿ, ಒಂದು ಪೂಜೆ ಮಾಡಿ, ನಮಗೆ ದೇವ್ರು ಕೊಡ್ಬೇಕಲ್ವಾ? ಸಾಲ ಮಾಡಿ ಪೂಜೆ ಮಾಡೋಂಥದ್ದು ಏನಿದೆ? ದೇವ್ರೇ ಕೊಡ್ಬೇಕು ನಮಗೆ. ದೇವ್ರು ಕೊಟ್ಟಾಗ ಏನ್ ಬೇಕಾದ್ರೂ ಮಾಡ್ಕೊಳೋಣ. ಹಂಗಂತ ನೀವು ಸಾಲ ಮಾಡಿ ಏನೇನೋ ಮಾಡೋದ್ ಬೇಕಿಲ್ಲ. ಇಲ್ಲಿ ಕೈ ಎತ್ತಿ ಮುಗಿರಿ. ನಮ್ಮ ಇಚ್ಛಾ ದೇವರುಗಳನ್ನ, ಇಂಥದೇ ದೇವ್ರಂತ ಏನು ಇಲ್ಲ ಇಲ್ಲಿ. ನಿಮ್ಮ ಅಷ್ಟೇ ದೇವರುಗಳನ್ನ, ಇಷ್ಟ ದೇವತೆಯನ್ನ ಮುಗಿರಿ, ತೊಂದ್ರೆ ಇದಿಲ್ಲ. ಹಂಗಂತ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡಿ. ಸುಮ್ಮನೆ ಖರ್ಚು ಮಾಡದಂಗೆ ಅದನ್ನ ಹೊಡೆದಾಕಿ ಇದನ್ನ ತೆಗೀರಿ. ನಿಮಗೆ ಎಷ್ಟು ಅನ್ಸುತ್ತೋ ಅಷ್ಟು ಸಾಧ್ಯನೋ ಸ್ಟಾರ್ಟ್. ನೆನ್ಪಿಟ್ಕೊಳ್ಳಿ, ಅಂದ್ರೆ ಬೈಕ್ ಪೆಟ್ರೋಲ್ ಖಾಲಿ ಆಗಿದೆ. ಈಗ ಪೆಟ್ರೋಲ್ ಹಾಕ್ದಂಗೆ ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ. ಕಿಕ್ ಸ್ಟಾರ್ಟ್ ಒಂದೇ ಕಿಕ್ ಸ್ಟಾರ್ಟ್ ಆಗುತ್ತೆ.